ನಿಮ್ಮ ಹೆಸರು ಏನಮ್ಮ? ಧನಲಕ್ಷ್ಮಿ. ಈಗ ನಾಸಿರಾ ಬಾನು ಅಂತ ಇಟ್ಟಿದ್ದೀನಿ, ಚೇಂಜ್ ಮಾಡಿದ್ದೀನಿ. ಹೌದಾ, ನೀವು ಇದರ ಮುಂಚೆ ಯಾವ ಧರ್ಮದ ಮನೆಯಲ್ಲಿ ಹುಟ್ಟಿದ್ರಿ? ಆಚಾರಿ ಧರ್ಮ ಗಿರಿಜಾ ಮುರುಗಂ ಅಂತ ಅವರು ಇದರಲ್ಲಿ ಹುಟ್ಟಿದ್ದೀನಿ. ಸರಿ, ನಿಮ್ಮ ಮನೆಯಲ್ಲಿರೋರೆಲ್ಲ ಹಿಂದೂ ರಿಲಿಜನ್ ಫಾಲೋ ಮಾಡೋರಾ? ಹಿಂದೂ ಧರ್ಮವನ್ನು ಫಾಲೋ ಮಾಡೋರು? ಹೌದು. ಸರಿ, ನೀವು ಏನಕ್ಕೋಸ್ಕರ ನೀವು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದೀರಾ? ನನಗೆ ಅದರಲ್ಲಿ ತುಂಬ ನಂಬಿಕೆ ಇದೆ, ಓಕೆ, ಅದರಿಂದ ಇದು ಮಾಡ್ತೀನಿ. ಇನ್ನೊಂದು ನಮ್ಮ ಮನೆ ಕಡೆಯಿಂದ ದೇವರೆಲ್ಲ ಇಷ್ಟ ಇಲ್ಲ ಅದರಿಂದ. ಸರಿ, ಇಸ್ಲಾಂನಲ್ಲಿ ನಿಮಗೆ ಹಿಡಿಸಿದ ಒಂದು ವಿಷಯ ಏನಾಗಿದೆ? ಅಲ್ಲಾ ಒಬ್ಬರೇ ಅಂತ. ಇನ್ನೊಂದು ಇಸ್ಲಾಮಲ್ಲಿ ಯಾವ್ದು ತಪ್ಪೋ ಅದನ್ನ ತಪ್ಪಂತ ಹೇಳಿದ್ದಾರೆ, ಯಾವ ಸರಿಯೋ ಅದು ಸರಿ ಅಂದಿದ್ದಾರೆ. ಹುಡುಗಿರಿಗೆ ಹುಡುಗಿರಿಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ಇದೆ. ಸರಿ, ನಿಮಗೆ ಇಂತಹ ಬಟ್ಟೆ ಹಾಕೊಳ್ಳೋಕ್ಕೆ, ಬುರ್ಖಾ ಹಾಕೊಳ್ಳೋಕ್ಕೆ ನಿಮಗೆ ಹೇಗೆ ಧೈರ್ಯ ಬಂತು? ಏನಕ್ಕೋಸ್ಕರ ಈ ಬಟ್ಟೆಯನ್ನು ಹಾಕ್ಕೊಳ್ತೀರಾ? ಸಾದಾ ಚೂಡಿದಾರ್ ಹಾಕ್ಕೊಂಡು ಹೋದರೆ ಹುಡುಗರ ಕಣ್ಣೆಲ್ಲ ನಮ್ಮ ಮೇಲೇ ಇದೆ. ಇದು ಹಾಕ್ಕೊಂಡಿದ್ರೆ ಯಾವ ಹುಡುಗರು ನಮ್ಮನ್ನ ನೋಡೋದಿಲ್ಲ, ನಮಗೆ ಒಂದು ಸೇಫ್ಟಿ ಇದೆ ಅನ್ನೋದು. ಸರಿ ಸರಿ ಸರಿ, ನಿಮ್ಮ ವಯಸ್ಸು ಎಷ್ಟಾಗಿದೆ ಇವಾಗ? ನನಗೆ 18 ಇಯರ್ಸ್ ಕಂಪ್ಲೀಟ್ ಆಗಿ ಈಗ 19 ವಯಸ್ಸು ನಡೀತಾ ಇದೆ. ಡೇಟ್ ಆಫ್ ಬರ್ತು? 1995. 1995ನಲ್ಲಿ ಹುಟ್ಟಿದ್ರಾ? ಯಾವ ತಿಂಗಳು? ಏಪ್ರಿಲ್ 21. ಏಪ್ರಿಲ್ 21. ಹಾಗಾಗಿ 20. ಏಪ್ರಿಲ್ 20. ಹಾಗಾಗಿ ನಿಮಗೆ ಈಗಾಗಲೇ 18 ಮುಗಿದು 19 ನಡೀತಿದೆ. ಹೌದು. ಇವಾಗ ನೀವು ಧರ್ಮ ಬದಲಾವಣೆ ಆಗಿರೋದ್ರಿಂದ ನೀವು ಸರ್ಟಿಫಿಕೇಟ್, ಅಫಿಡವಿಟ್ ಏನೋ ಮಾಡ್ಕೊಂಡಿದ್ದೀರಾ? ಮಾಡಿದ್ದೀನಿ, ಸರ್ಟಿಫಿಕೇಟ್ ಮಾಡಿದ್ದೀನಿ. ನ್ಯೂಸ್ ಪೇಪರಲ್ಲಿ ಹೆಸರು ಚೇಂಜ್ ಮಾಡಿರೋದು ಎಲ್ಲ ಮಾಡಿದ್ದೀರಾ? ನಿಮ್ಮ ಹಕ್ಕು ಅಂದರೆ ಈ ಕಾನೂನು ಪ್ರಕಾರ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಿಮಗೆ ಹಕ್ಕಿದೆ. 18 ವಯಸ್ಸಾದರೆ ನೀವು ನಿಮ್ಮ ರಿಲಿಜನ್ನ ಎಲ್ಲ ನೀವು ಚೇಂಜ್ ಮಾಡ್ಕೊಳ್ಬೋದು. ನಿಮಗೆ 18 ವಯಸ್ಸಿರೋದ್ರಿಂದ. ಸರಿ, ನಿಮ್ಮ ಫ್ಯಾಮಿಲಿಯಿಂದ ಏನಾದರೂ ತೊಂದರೆ ಕೊಟ್ರಾ? ಕೊಡ್ತಿದ್ದಾರೆ, ತುಂಬ ಪ್ರಾಬ್ಲಮ್ ಮಾಡ್ತಿದ್ದಾರೆ. ಹೊಡಿಯೋದು, ಕೆಟ್ಟ ಮಾತಲ್ಲಿ ಮಾಡೋದೆಲ್ಲ ಮಾಡ್ತಿದ್ದಾರೆ. ನಾನು ಅದಕ್ಕೆ ಡಯಟಲ್ಲಿ ಈ ಥರ ನನಗೆ ಹೆಲ್ಪ್ ಕೇಳಿದ್ದೀನಿ. ಇನ್ನೊಂದು ನನಗೆ ಅಲ್ಲಿ ಇರೋದಕ್ಕೆ ಹೆಲ್ಪ್ ಕೇಳಿದ್ದೀನಿ. ಸರಿ, ಇವಾಗ ನಿಮ್ಮ ಫ್ಯಾಮಿಲಿನಲ್ಲಿ ಬ್ರದರ್ ಇನ್ ಲಾ ಒಬ್ಬರು, ಅವ್ರ ಹೆಸರು? ಅಣ್ಣ ಹೆಸರು ಸರವಣ, ಅಕ್ಕ ಹೆಸರು ಶಿವಗಾಮಿ. ಸರಿ, ನಿಮ್ಮ ಅಣ್ಣ ನಿಮ್ಮನ್ನ ಹೊಡೆದ್ರಾ? ಹೊಡ್ತಿದ್ದಾರೆ, 2 ಸಲ ಹೊಡ್ತಿದ್ದಾರೆ. ಸರಿ, ಯಾಕೆ ನಿಮ್ಮ ಮನೇಲಿ ಸೇರಿಸ್ಕೊಳ್ಳಲ್ಲ? ಅವ್ರಿಗೆ ಜಾತಿ ಚೇಂಜ್ ಆಗೋದು ಇಷ್ಟ ಇಲ್ಲ, ಅದರಿಂದ ಹೊಡ್ತಿದ್ದಾರೆ. ನಾನು ಇದರಲ್ಲೇ ಇರಬೇಕು, ಅವ್ರ ಜಾತಿಯಲ್ಲೇ ಇರಬೇಕು. ನಿಮ್ಮ ಅಕ್ಕನೂ ಹೊಡೆದಿದ್ದಾರಾ? ಅಕ್ಕನೂ ಹೊಡ್ತಿದ್ದಾರೆ. ಮತ್ತು ಇದು ನೀವು ಧರ್ಮಕ್ಕೆ ಬರೋಕ್ಕೆ ಮುಂಚೆ ನಿಮ್ಮ ಮನೆಯಲ್ಲಿ ಇರುವ ಗಂಡಸರು ನಿಮ್ಗೆ ಏನಾದರೂ ಅತ್ಯಾಚಾರ ಮಾಡಿದ್ರಾ ಇದಕ್ಕೆ ಮುಂಚೆ? ನಮ್ಮ ಅಕ್ಕ ಗಂಡ ಒಂದು 5-6 ಸಲ ಮಾಡಿದ್ದಾರೆ ಅತ್ಯಾಚಾರ. ನಮ್ಮ ಅಣ್ಣ ಒಂದು ಸಲ ಮಾಡಿದ್ದಾನೆ. ಹೋ. ಅಣ್ಣ ಕುಡಿದ್ಬಿಟ್ಟಿರುವಾಗ ಮಾಡಿದ್ದಾನೆ, ಅಕ್ಕ ಗಂಡನೂ ಕುಡಿದ್ಬಿಟ್ಟಿರುವಾಗ ಮಾಡಿದ್ದಾರೆ. ಅಂತಹ ಇದರಲ್ಲಿ ಮಾಡಿದ್ದಾರೆ. ಅದಕ್ಕೆ ನನಗೆ ಇಷ್ಟ ಇಲ್ಲ, ಯಾಕಂದರೆ ಅವ್ರು ಕುಡಿದ್ಬಿಟ್ಟು ಎಲ್ಲ ತಪ್ಪು ಮಾಡ್ತಾರೆ. ಅದಕ್ಕೆ ನಿಮ್ಗೆ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ? ಇಲ್ಲ, ನಂಬಿಕೆ ಇಲ್ಲ, ಗಂಡಸರ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ನೀವು ಹೆಂಗಸರ ಹಾಸ್ಟೆಲ್ನಲ್ಲಿ ಇರಬೇಕಂತ ಆಸೆ ಪಡ್ತೀರಾ? ಹುಡುಗಿರ ಹಾಸ್ಟೆಲಲ್ಲಿ ಇರಬೇಕಂತ ಆಸೆ ಪಡ್ತಿದ್ದೀನಿ. ಮತ್ತೆ ಸಮಾಜ ಸೇವೆ ಮಾಡಬೇಕಾ? ಮಾಡಬೇಕು, ಇಸ್ಲಾಮಲ್ಲಿ ಎಲ್ಲ ಮಾಡಬೇಕಂತ ಆಸೆ ಪಡ್ತಿದ್ದೀನಿ. ಸರಿ, ನೀವು ಓದಬೇಕಂತ ಆಸೆ ಪಡ್ತಿದ್ದೀರಾ? ಓದಬೇಕು. ಮತ್ತೆ ಇನ್ನು ಮುಂದೆ ನೀವು ಏನಾದರೂ ಹಾಸ್ಪಿಟಲ್ನಲ್ಲಿ ಇಲ್ಲ ಸಮಾಜ ಸೇವೆ ಮಾಡಬೇಕಂತ ಆಸೆ ಪಡ್ತಿದ್ದೀರಾ? ಮಾಡಬೇಕಂತ ಇದ್ದೀನಿ. ಓಕೆ, ಹಾಗಾಗಿ ನೀವು ಇನ್ನೂ ಅಧಿಕ ಓದಬೇಕು ಅಂತ ನಿಮಗೆ ಬಹಳ ಆಸೆ ಇದೆ. ಮಾಶಾಲ್ಲ. ಸರಿ, ನಿಮ್ಮ ಫೈನಲ್ ಡಿಸಿಷನ್ ಏನಾಗಿದೆ ಇವಾಗ? ನೀವು ನಿಮ್ಮ ಮನೆಗೆ ಹೋಗ್ತೀರಾ ಇಲ್ಲನಾ? ಇಲ್ಲ, ನಾನು ಮನೆಗೆ ಹೋಗಂಗಿಲ್ಲ, ಯಾಕಂದರೆ ನನಗೆ ಅಲ್ಲಿ ಸೇಫ್ಟಿ ಇಲ್ಲ. ನಾನು ಹುಡುಗಿರ ಹಾಸ್ಟೆಲ್ ಇದ್ಕೊಂಡು ಅಲ್ಲಿ ಓದೋದು ಅದೆಲ್ಲ ಮಾಡ್ಕೊಂಡಿರ್ಬೇಕಂತ ಆಸೆ ಪಡ್ತೀನಿ. ಸರಿ, ಈಗಾಗಲೇ ನಿಮ್ಮನ್ನು ಹೊಡೆದಿದ್ದಾರೆ, ಹಾಗಾಗಿ ನೀವು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಂತಿದ್ದೀರಾ? ಕೊಡಬೇಕಂತ ಇದ್ದೀನಿ. ಸರಿ, ಈಗಾಗಲೇ. ಓಕೆ, ಧನ್ಯವಾದಗಳು. ನಿಮ್ಮ ಕೆಲವು ವೇಳೆ ನೀವು ನಮಗೋಸ್ಕರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.